ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಮತ್ತೊಮ್ಮೆ ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಚುನಾವಣೆ ಮುಂದೂಡಿಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇದೇ ಕಾರಣಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರುವ ರಾಜ್ಯ ಸರ್ಕಾರ ಈ ವರ್ಷದ ಅಂತ್ಯ ಅಂದರೆ ಡಿಸೆಂಬರ್ 31ರವರೆಗೂ ಚುನಾವಣೆ ನಡೆಸೋಕೆ ಸಮಯದ ಅವಕಾಶ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಬಳಿಯಲ್ಲಿ ಕೋರ್ಕೊಂಡಿದೆ. ಹಾಗಂತ GBA ಚುನಾವಣೆ ಮಾತ್ರ ಅಲ್ಲ, ಬರೋಬ್ಬರಿ 6412 ಪ್ರಜಾ ಸಂಸ್ಥೆಗಳಿಗೆ ಚುನಾವಣೆನೇ ಆಗಿಲ್ಲ. ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್, ಗ್ರಾಮ ಪಂಚಾಯತ್ನಿಂದ ಹಿಡಿದು ಮಹಾನಗರ ಪಾಲಿಕೆ ಚುನಾವಣೆವರೆಗೂ ಲೆಕ್ಕ ಹಾಕಿದ್ರೆ ಬರೋಬ್ಬರಿ 6412 ಪ್ರಜಾ ಸಂಸ್ಥೆಗಳಿಗೆ ಚುನಾವಣೆಯೇ ನಡೆದಿಲ್ಲ, ಅವಧಿ ಪೂರ್ಣವಾದ ಮೇಲೂ ಕೂಡ. ಮತ್ತೊಂದು ಕಡೆಯಲ್ಲಿ ಇದೇ ರೀತಿಯ ಚುನಾವಣೆ ಲೋಕಸಭೆಗೆ ಸಂಬಂಧಪಟ್ಟಂತೆಯೂ ಆಗತ್ತೆ, ವಿಧಾನಸಭೆಗೆ ಸಂಬಂಧಪಟ್ಟಂತೆಯೂ ಆಗತ್ತೆ, ರಾಜ್ಯಸಭೆಗೂ ಆಗತ್ತೆ. ಇತ್ತೀಚೆಗೆ ನಡೀತಲ್ಲ ವಿಧಾನ ಪರಿಷತ್ನ ಚುನಾವಣೆ, ಆ ಚುನಾವಣೆಗಳನ್ನ ಕೂಡ ನಾವು ಗಮನಿಸಿದ್ದೀವಿ. ಎಷ್ಟು ತರಾತುರಿಯಲ್ಲಿ ಬೇರೆ ಎಲ್ಲಾ ಕೆಲಸವನ್ನ ಬದಿಗಿಟ್ಟು ಈ ಚುನಾವಣೆಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಯಾವ ರೀತಿ ಹವಣಿಸುತ್ತೆ ಅಂತ ಹೇಳಿ ಈ ಎಲ್ಲಾ ಚುನಾವಣೆಗಳು ಅಂದ್ರೆ ಲೋಕಸಭೆಯಿಂದ ಹಿಡಿದ್ಬಿಟ್ಟು ವಿಧಾನ ಪರಿಷತ್ವರೆಗಿನ ಎಲ್ಲಾ ಚುನಾವಣೆಗಳು ಕೂಡ ಕಾಲಕ್ಕೆ ಸರಿಯಾಗಿ ನಡೆಯುತ್ತೆ. ಹೀಗಿರುವಾಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾತ್ರ ಯಾಕೆ ಸಮಯಕ್ಕೆ ತಕ್ಕಂತೆ ನಡೆಯೋದಿಲ್ಲ? ಅವಧಿ ಪೂರ್ಣ ಆದ ತಕ್ಷಣದಲ್ಲಿ ಚುನಾವಣೆ ನಡೆಯೋದಿಲ್ಲ ಯಾಕೆ? ಪ್ರತಿ ಬಾರಿ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಗಳನ್ನ ವಿಳಂಬ ಮಾಡ್ತಲೇ ಹೋಗ್ತಾ ಇರುವ ಈ ರಾಜಕೀಯ ಪಕ್ಷಗಳ, ಕೇವಲ ಆಡಳಿತಾರೂಢ ಪಕ್ಷ ಅಂತ ಮಾತ್ರವಲ್ಲ, ಹಿಂದೆ ಆಡಳಿತಾರೂಢ ಪಕ್ಷವಾಗಿದ್ದ BJP ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದೆ. BJP ಅವಧಿಯಲ್ಲೂ ಕೂಡ ಆಗಿದ್ದೇನೆ. ಹೀಗಾಗಿ ಪಕ್ಷಾತೀತವಾಗಿ ಯಾಕೆ ಎಲ್ಲಾ ಪಕ್ಷಗಳಿಗೂ ಕೂಡ ಈ ಲೋಕಲ್ ಬಾಡಿ ಎಲೆಕ್ಷನ್ ಅಂದ ತಕ್ಷಣ ನಿರ್ಲಕ್ಷ್ಯ, ವಿಳಂಬ ಮಾಡುವ ತರಾತುರಿ? ಈ ಬಗ್ಗೆ ನೋಡೋಣ ಇವತ್ತಿನ ರಾಜಕೀಯ ಎಳೆಯಾಗಿ. GBA ಚುನಾವಣೆ ಮತ್ತೆ ಮುಂದೂಡಿಕೆ ಆಗುವ ಸಾಧ್ಯತೆಯ ಚರ್ಚೆ ಪುನಃ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹಾಕಿರುವಂತಹ ಅರ್ಜಿ. ಈ ಹಿಂದೆ ಅಂದ್ರೆ ಇದೇ 2026ರ ಮೇ 20ರಂದು ಸುಪ್ರೀಂ ಕೋರ್ಟ್ ಆಗಸ್ಟ್ 31ರೊಳಗಾಗಿ ಚುನಾವಣೆ ನಡೆಸುವಂತೆ ಆದೇಶವನ್ನು ಹೊರಡಿಸಿತ್ತು. ಆದ್ರೆ ಇಲ್ಲಿಯವರೆಗೂ ಸುಮ್ಮನಿದ್ದ ರಾಜ್ಯ ಸರ್ಕಾರ ಈಗ GBA ಚುನಾವಣೆಗೆ ಡಿಸೆಂಬರ್ 31ರವರೆಗೆ ಸಮಯದ ಅವಕಾಶವನ್ನು ಕೋರಿದೆ. SIR ಪ್ರಕ್ರಿಯೆ ನಡೆಯುತ್ತಿರುವಂತಹ ನೆಪವೊಡ್ಡಿರುವ ರಾಜ್ಯ ಸರ್ಕಾರದ ನಡೆಯಿಂದ ಮತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಮತ್ತೊಮ್ಮೆ ಮುಂದೂಡಿಕೆ ಆಗುವ ಸಾಧ್ಯತೆ ಮುನ್ನೆಲೆಗೆ ಬಂದಿದೆ. ಈ ಹಿನ್ನೆಲೆ ರಾಜಕೀಯ ಪಕ್ಷಗಳ ವಾಕ್ಸಮರವು ಕೂಡ ಜೋರಾಗಿದೆ. ರಾಜ್ಯ ಸರ್ಕಾರಕ್ಕೆ ಚುನಾವಣೆ ಮಾಡುವ ಮನಸ್ಸೇ ಇಲ್ಲ, ಸೋಲಿನ ಭೀತಿಯಿಂದ GBA ಚುನಾವಣೆಯನ್ನ ರಾಜ್ಯ ಸರ್ಕಾರ ಮುಂದೂಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ವಿರೋಧ ಪಕ್ಷದ ನಾಯಕರು. ಅವ್ರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತೇಳಿ ಮುಂದಕ್ಕೆ ಹಾಕೊಂಡಿದೆ. ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸಹ ಈಗ SIR ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರ್ತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ GBA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ SIR ಮುಂದಿಟ್ಕೊಂಡು ಈಗ ಚುನಾವಣೆಯನ್ನು ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನು ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ರೂ ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನು ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನಿಸ್ತಕ್ಕಂಥದ್ದು, ನೀವು SIRಗೆನೇ ಕೋಪರೇಟ್ ಮಾಡಿಲ್ಲ. ವಿರೋಧ ಪಕ್ಷಗಳ ಇಂತಹ ಸರಣಿ ಟೀಕೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಆಡಳಿತ ನಾಯಕರು ಉತ್ತರವನ್ನು ನೀಡಿದ್ದಾರೆ. ಚುನಾವಣೆ ಮಾಡಲು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ, ಆದರೆ SIR ಪ್ರಕ್ರಿಯೆಯಲ್ಲಿ ಮುಳುಗಿರುವಂತಹ ಆಯೋಗವೇ GBA ಎಲೆಕ್ಷನ್ ಮಾಡಲು ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ. ನೋಡಿ ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡ್ಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ.
ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಅದರೆಲ್ಲ ತೊಡಗಿದೆ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳು ಅವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ದರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸಬೇಕು. ಅವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯ. ಲೋಕಸಭೆ ವಿಧಾನಸಭೆ ಚುನಾವಣೆ ಆಗುತ್ತೆ ಸರಿಯಾದ ಕಾಲಕ್ಕೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪದೇ ಪದೇ ಮುಂದೂಡಿಕೆ ಯಾಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೇ ಮುಂದೂಡಿಕೆ ಆಗೋದು ಯಾಕೆ? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆದದ್ದು 2015ರಲ್ಲಿ. ಅದಾಗಿ ಈಗ 11 ವರ್ಷಗಳಾಯಿತು. 2020ರಿಂದ ಒಂದಲ್ಲ ಒಂದು ಕಾರಣ ನೀಡಿ ಚುನಾವಣೆ ಮುಂದೂಡುತ್ತಲೇ ಬರೆದಿದ್ದಾರೆ. ಚುನಾವಣೆ ಆಗಬೇಕಾದ ಅವಧಿ ಮೀರಿ 6 ವರ್ಷಗಳಾಯಿತು. ಇಷ್ಟು ವರ್ಷ ಯಾವ ಲೋಕಸಭೆಯ ಚುನಾವಣೆಯೂ ಕೂಡ ಮುಂದೂಡಿಕೆಯಾಗಿಲ್ಲ. ಯಾವ ವಿಧಾನಸಭಾ ಚುನಾವಣೆಯೂ ಕೂಡ ಇಷ್ಟು ಕಾಲ ಕುಂಟು ನೆಪಗಳ ಕಾರಣಕ್ಕೆ ಮುಂದೂಡಿಕೆಯಾಗಿಲ್ಲ. ಅಷ್ಟೇ ಅಲ್ಲ, ಯಾವ ರಾಜ್ಯಸಭೆ ವಿಧಾನ ಪರಿಷತ್ನ ಚುನಾವಣೆಯೂ ಕೂಡ 6 ವರ್ಷಗಳ ಕಾಲ ಮುಂದೂಡಿಕೆ ಆಗಿಲ್ಲ. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಷಯ ಅಂತ ಬಂದ್ರೆ ಇಡೀ ವ್ಯವಸ್ಥೆಯ ವೈಫಲ್ಯ. ನೋಡಿ, 2018ರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು. ಅದಾದ ನಂತರ ಸರಿಯಾಗಿ 2023ಕ್ಕೆ ಅಂದ್ರೆ 5 ವರ್ಷ ಪೂರ್ಣವಾದ ಕಾಲಕ್ಕೆ ಸರಿಯಾಗಿ ಮತ್ತೆ ವಿಧಾನಸಭಾ ಚುನಾವಣೆ ನಡೀತು. ಲೋಕಸಭಾ ಚುನಾವಣೆಯೂ ಹಾಗೆ ಆಯಿತು. ಇನ್ನು ರಾಜ್ಯಸಭೆ ವಿಧಾನ ಪರಿಷತ್ತಿನ ಚುನಾವಣೆಗಳ ಅವಧಿಗೆ ಸರಿಯಾಗಿ ಎಲೆಕ್ಷನ್ ಆಗೇ ಆಗುತ್ತೆ. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೂಡಿಕೆ ಆಗೋದು ಯಾಕೆ? ರಾಜ್ಯ ವಿಧಾನಸಭೆ, ಲೋಕಸಭೆ ಚುನಾವಣೆಗಳು ಮುಂದೂಡಿಕೆ ಆಗದಿರುವಾಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೂಡಿಕೆ ಆಗೋದು ಹೇಗೆ ಅಂದ್ರೆ ಇದಕ್ಕೆ ಉತ್ತರ ಬಹಳ ಸರಳ ಮತ್ತು ಸ್ಪಷ್ಟ. ಈಗಂತಲ್ಲ, ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಇತಿಹಾಸವೇ ಹೀಗಿದೆ. ಇದು ಕೇವಲ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಗಳಿಗಷ್ಟೇ ಅಂತಲ್ಲ, ಬಹುತೇಕ ಸ್ಥಳೀಯ ಸಂಸ್ಥೆಗಳ ಕತೆ ಇದೇ ಆಗಿದೆ. ಆರು 412 ಸ್ಥಳೀಯ ಸಂಸ್ಥೆಗಳಿಗಿಲ್ಲ ಪ್ರಜಾಶಕ್ತಿ. ಬರೀ GB ಎಲೆಕ್ಷನ್ ಒಂದೇ ಅಲ್ಲ, ರಾಜ್ಯದ 31 ಜಿಲ್ಲಾ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿಲ್ಲ. 239 ತಾಲೂಕು ಪಂಚಾಯಿತಿಗಳಿಗೂ ಎಲೆಕ್ಷನ್ ಆಗಿಲ್ಲ. ಅತ್ತ 5950 ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಚುನಾವಣೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇತ್ತ GB ಸೇರಿದಂತೆ ಮೈಸೂರು, ಮಂಗಳೂರು, ತುಮಕೂರು ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಗಳ ಚುನಾವಣೆಗಳು ಕೂಡ ಬಾಕಿ ಉಳಿದಿವೆ. ಸರಿ, ಹಾಗಾದ್ರೆ ಈಗ ಮುಖ್ಯ ವಿಷಯಕ್ಕೆ ಬರೋಣ. ನೋಡಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗಳಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಲ್ಲ. ಯಾಕೆ ಅಂದ್ರೆ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗಳನ್ನು ನಡೆಸುವುದು ಭಾರತದ ಚುನಾವಣಾ ಆಯೋಗ. ಈ ಕೇಂದ್ರ ಚುನಾವಣಾ ಆಯೋಗ ಸಂಪೂರ್ಣ ಸ್ವಾಯತ್ತತೆಯನ್ನು ಹೊಂದಿರುತ್ತದೆ. ವಿಧಾನಸಭೆ ಅಥವಾ ಪಾರ್ಲಿಮೆಂಟ್ ಚುನಾವಣೆ ಆಯಿತು ಅಂದರೆ ಅದನ್ನು ನಡೆಸೋದು ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗದ ನೇರ ನಿಯಂತ್ರಣದಲ್ಲಿ ಈ ವ್ಯವಸ್ಥೆ ಇರೋದರಿಂದ ಸಹಜವಾಗಿ ಈ ಒಂದು ಚುನಾವಣೆಗಳಿಗೆ ಯಾವುದೇ ಮುಂದೂಡಿಕೆ ಇಲ್ಲದಲೆ ಅಥವಾ ಅಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದಲೆ ನೇರವಾಗಿ ನಡೆದು ಬಿಡುತ್ತೆ. ಇದು ನೇರವಾಗಿ ನಡೀಲಿಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಪಾರ್ಲಿಮೆಂಟಲ್ಲಿ ಚುನಾವಣೆ ನಡೆದರೆ ಒಂದು ಕೇಂದ್ರ ಸರ್ಕಾರ ಕಾನ್ಸ್ಟಿಟ್ಯೂಟ್ ಆಗಲೇಬೇಕು. ವಿಧಾನಸಭೆಗೆ ಚುನಾವಣೆ ನಡೆದರೆ ರಾಜ್ಯ ಸರ್ಕಾರಗಳು ಕಾನ್ಸ್ಟಿಟ್ಯೂಟ್ ಆಗಲೇಬೇಕು. ಸಂವಿಧಾನದ ಪ್ರಕಾರ ಸರ್ಕಾರಗಳೇ ಅಸ್ತಿತ್ವಕ್ಕೆ ಬರುವಂತಹ ಮುಖ್ಯ ಚುನಾವಣೆಗಳು, ಅತ್ಯಂತ ಮುಖ್ಯ ಚುನಾವಣೆಗಳಾಗಿರೋದ್ರಿಂದ ಮತ್ತು ಡೆಮಾಕ್ರಸಿಯ, ಪ್ರಜಾಸತ್ತೆಯ ಮೂಲ ಸ್ವರೂಪವೇ ಈ ಚುನಾವಣೆಗಳು ಆಗಿರೋದ್ರಿಂದ ಇವು ವಿಳಂಬದಿಂದಲೇ ನಡೆದು. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವುದು ರಾಜ್ಯ ಚುನಾವಣಾ ಆಯೋಗ. ಹಾಗೆ ನೋಡಿದ್ರೆ ಈ ರಾಜ್ಯ ಚುನಾವಣಾ ಆಯೋಗವು ಕೂಡ ಸ್ವಾಯತ್ತ ಸಂಸ್ಥೆಯೇ ಹೌದು. ಆದರೂ ಚುನಾವಣೆ ನಡೆಸುವಂತಹ ವಿಷಯ ಬಂದ್ರೆ ಕೆಲ ಹಿಡಿತಗಳು ರಾಜ್ಯ ಸರ್ಕಾರದ ಕೈಯಲ್ಲಿವೆ. ಇದೇ ಕಾರಣಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಪದೇ ಪದೇ ಮುಂದೂಡಿಕೆ ಆಗುತ್ತಲೇ ಇರುತ್ತವೆ. ಹಾಗಾದ್ರೆ ಚುನಾವಣೆ ಮುಂದೂಡಲು ರಾಜ್ಯ ಸರ್ಕಾರ ಪದೇ ಪದೇ ಬಳಸುವಂತಹ ಆ ಹಿಡಿತ ಯಾವುದು ಅಂದ್ರೆ ವಾರ್ಡ್ ಮರುವಿಂಗಡಣೆಯ ಅಧಿಕಾರ. ವಾರ್ಡ್ ಮರುವಿಂಗಡಣೆ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿದೆ ಎಂಬ ಆರೋಪವಿದೆ. ಹೇಗೆಂದ್ರೆ ನೋಡಿ, ರಾಜ್ಯ ಸರ್ಕಾರ ನೇಮಿಸುವಂತಹ ಆಯೋಗ ವಾರ್ಡುಗಳ ಪುನರ್ವಿಂಗಡಣೆ ಮಾಡಬೇಕು ಎಂಬ ನ್ಯಾಯಾಲಯದ ಆದೇಶವಿದೆ. ಹೀಗಾಗಿ ವಾರ್ಡುಗಳ ಮರುವಿಂಗಡಣೆ ವಿಳಂಬವೂ ಕೂಡ ಚುನಾವಣೆ ವಿಳಂಬಕ್ಕೆ ಕಾರಣವಾದ ನಿದರ್ಶನಗಳಿವೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಅದರದ್ದೇ ಆದ ಇತಿಮಿತಿ ಇರುತ್ತೆ. ಒಂದು ಫಂಡ್ ವಿಚಾರದಲ್ಲಿ ಸರ್ಕಾರದ ಮೇಲೆ ಅವರು ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಚುನಾವಣೆ ನಡೆಸೋದಕ್ಕೆ ಚುನಾವಣೆಯ ಸಿಬ್ಬಂದಿ ಸರ್ಕಾರ ಅವರಿಗೆ ಕೊಡಬೇಕಾಗಿ ಬರುತ್ತೆ. ಮತಪಟ್ಟಿ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಸಹಾಯವನ್ನು ರಾಜ್ಯ ಸರ್ಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಮಾಡಬೇಕಾಗಿ ಬರುತ್ತೆ. ಕರ್ನಾಟಕದಲ್ಲಿ ರಿಸರ್ವೇಷನ್ನು ಮತ್ತು ಡಿಲಿಮಿಟೇಷನ್ ಕೂಡ ಸರ್ಕಾರ ಮಾಡುತ್ತೆ. ಮೊದಲು
ಈಗಲೂ ಈ ಪವರು ಡಿಲಿಮಿಟೇಷನ್ನು ಮತ್ತು ರಿಸರ್ವೇಷನ್ ಮೀಸಲಾತಿಯ ಪವರು ರಾಜ್ಯ ಚುನಾವಣಾ ಆಯೋಗದ ಕೈಯಲ್ಲಿತ್ತು. ಅದಾದ ನಂತರ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಅದು ರೊಟೇಷನ್ನು ಮತ್ತಿತರ ಏನೋ ಸ್ವಲ್ಪ ಸಮಸ್ಯೆ ಆಗಿ ಅವರು ಅದನ್ನು ತಗೊಂಡ್ರು. ಹೀಗಾಗಿ ಡಿಲಿಮಿಟೇಷನ್ನು ಮತ್ತು ರಿಸರ್ವೇಷನ್ನು ಅದನ್ನು ಕೂಡ ಸರ್ಕಾರ ಮಾಡಿ ಚುನಾವಣಾ ಆಯೋಗಕ್ಕೆ ಕೊಡಬೇಕಾಗಿ ಬರುತ್ತೆ. ಆದ್ದರಿಂದ ಈ ಡಿಪೆಂಡೆನ್ಸಿ ಇರೋದ್ರಿಂದ ಟೈಮಿಗೆ ಆಮೇಲೆ ಸ್ಥಳೀಯ ಸಂಸ್ಥೆಗಳು ತಾನೇ, ಇನ್ನೊಂದು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನಮ್ಮ MLAsಗಳಿಗೆ MP ಗಳಿಗೆ ತಾತ್ಸಾರ. ಹೀಗೆ ವಾರ್ಡ್ಗಳ ಮರು ವಿಂಗಡಣೆ ನಂತರ ಆ ವಾರ್ಡ್ಗಳಿಗೆ ಮೀಸಲಾತಿ ನಿಗದಿ ಮಾಡುವ ಅಧಿಕಾರವೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲಿದೆ. ರಾಜ್ಯ ಸರ್ಕಾರದ ಕೈಯಲ್ಲಿ ಹಿಡಿತ, ಮೀಸಲಾತಿ ನಿಗದಿ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿ. ಸ್ಥಳೀಯ ಸಂಸ್ಥೆಗಳ ವಾರ್ಡ್ ಪಂಚಾಯಿತಿಗಳ ಮೀಸಲಾತಿಯನ್ನು ನಿಗದಿ ಮಾಡಿ ಅಂತಿಮಗೊಳಿಸುವಂತಹ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿದೆ. ರಾಜ್ಯ ಚುನಾವಣಾ ಆಯೋಗ ಸ್ವಾಯತ್ತವಾಗಿದ್ರೂ ಸಹ ರಾಜ್ಯ ಸರ್ಕಾರ ಮೀಸಲಾತಿ ನೀಡದೇ ಇದ್ರೆ ಚುನಾವಣೆ ನಡೆಸಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಸಲು ಮುಂದಾದಾಗ ರಾಜ್ಯ ಸರ್ಕಾರ ನೀಡಿದ ಮೀಸಲಾತಿಯಲ್ಲೇ ಲೋಪವಾಗಿತ್ತು. ಹೀಗಾಗಿ ಘೋಷಣೆಯಾಗಿದ್ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯೇ ಬರ್ಖಾಸ್ತೊಡಗಿತ್ತು ನೋಡಿ. ಹೀಗೆ ರಾಜ್ಯ ಸರ್ಕಾರ ವಾರ್ಡ್ಗಳ ಮರು ವಿಂಗಡಣೆ ಹಾಗೂ ಮೀಸಲಾತಿ ಪಟ್ಟಿ ಅಂತಿಮಗೊಳಿಸಿ ಕೊಟ್ಟ ನಂತರ ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುತ್ತದೆ. ಇದೆಲ್ಲ ಅಂತಿಮಗೊಂಡ ನಂತರವೇ ಚುನಾವಣಾ ದಿನಾಂಕ ಘೋಷಣೆ ಆಗೋದು. ಮುಖ್ಯವಾಗಿ ರಾಜ್ಯ ಚುನಾವಣಾ ಆಯೋಗವು ಚುನಾವಣೆ ನಡೆಸಬೇಕಾಗಿದ್ರೆ ರಾಜ್ಯ ಸರ್ಕಾರದ ಆಡಳಿತ ಯಂತ್ರದ ಸಹಕಾರ ಪಡೆಯಲೇಬೇಕು. ಈಗ SIR ನೆಪವೊಡ್ಡಿರುವಂತಹ ರಾಜ್ಯ ಸರ್ಕಾರ ಅದೇ ಆಡಳಿತ ಯಂತ್ರದ ಕಾರ್ಯದ ಒತ್ತಡದಲ್ಲಿದೆ ಎಂಬ ನೆಪವೂ ಕೂಡ ಹೇಳ್ತಾ ಇದೆ. ಇಷ್ಟೇ ಅಲ್ಲ, ಶಾಸಕರಿಗೂ ಕೂಡ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೇಕಾಗಿಲ್ಲ. ಯಾಕಂದ್ರೆ ತಮ್ಮ ಕೈಯಲ್ಲಿರುವಂತಹ ಅಧಿಕಾರ ಹರಿದು ಹಂಚಿ ಹೋಗುತ್ತೆ ಎಂಬ ಕಾರಣಕ್ಕಾಗಿ. ಗ್ರಾಮ ಪಂಚಾಯತಿ ಇತ್ತು ಅಂದರೆ ಫಲಾನುಭವಿಗಳನ್ನ ಗ್ರಾಮ ಪಂಚಾಯತಿ ಮಾಡುತ್ತೆ. ತಾಲೂಕ್ ಪಂಚಾಯತಿ ಮೆಂಬರು ತಾಲೂಕು ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಮೆಂಬರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿತ್ತು ಅಂತಂದರೆ ಗ್ರಾಮೀಣಾಭಿವೃದ್ಧಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಂದ ಫಂಡು ಜಿಲ್ಲಾ ಪಂಚಾಯತಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕಾಗಿ ಬರುತ್ತೆ. ಹೀಗಾಗಿ MLAಗಳು ಅಥವಾ MP ಗಳ ಅಧಿಕಾರ ಮೊಟಕಾಗುತ್ತೆ. ಫಂಡಿಂಗ್ ವಿಚಾರ ಇರ್ಬೋದು, ಮತ್ತೊಂದು ವಿಚಾರ ಇರ್ಬೋದು. ಆದರೆ ಈ ಸಂಸ್ಥೆಗಳೇ ಇಲ್ಲದೆ ಹೋದರೆ ಅಥವಾ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಹೋದರೆ ಎಲ್ಲ ಅಧಿಕಾರ MLAಗಳಿದೆ, ಎಲ್ಲ ಅಧಿಕಾರ MP ಗಳಿದೆ. ಹೀಗಾಗಿ ಚುನಾವಣೆ ಯಾವಾಗಲಾದರೂ ನಡೀಲಿ ಬಿಡಿ ಎನ್ನುವಂತಹ ತಾತ್ಸಾರ ಎದ್ದು ಕಾಣುತ್ತೆ. ಹೀಗೆ ಒಂದಲ್ಲ ಒಂದು ಕಾರಣಗಳಿಂದಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೂಡಲು ಕಾರಣವಾಗಿದೆ. ಹಾಗಿದ್ರೆ ರಾಜಧಾನಿ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಯನ್ನ ಯಾವ ಸರ್ಕಾರ ಯಾವ ಕಾರಣಗಳಿಂದಾಗಿ ಮುಂದೂಡಿಕೆ ಮಾಡಿತ್ತು, ಆ ವಿವರ ಈ ಎಳೆ ರಾಜಕೀಯದ ಮುಂದಿನ ಎಳೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಗೆ ಹಿಂದಿನ ವರದಿಯಲ್ಲಿ ನೀವು ಗಮನಿಸಿದ್ರಿ, ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅನ್ನೋದನ್ನ ಈಗೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ GBA ಚುನಾವಣೆಯನ್ನ ಮುಂದೂಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನ ಮುಂದೆ ಹಾಕಿರೋದು ಕೇವಲ ಈ ವಿಚಾರಕ್ಕೆ ಸೀಮಿತವಾಗಿ ನಾವು ಹೇಳ್ತಾ ಇಲ್ಲ. ಈಗ ಆಲ್ರೆಡಿ 6,000ಕ್ಕೂ ಹೆಚ್ಚು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗೋದು ಬಾಕಿ ಉಳಿದಿದೆ, ಗ್ರಾಮ ಪಂಚಾಯತಿಯಿಂದ ಹಿಡಿದು ಮಹಾನಗರ ಪಾಲಿಕೆವರೆಗೂ. ಆದರೆ GBA ಚುನಾವಣೆ ಈಗ ಟಾಕಿಂಗ್ ಪಾಯಿಂಟ್ ಆಗಿರೋದ್ರಿಂದ, ಸದ್ಯಕ್ಕೆ ನಡೀತಾ ಇರುವ ಬೆಳವಣಿಗೆ ಆಗಿರೋದ್ರಿಂದ GBA ಚುನಾವಣೆ ಮುಂದೂಡ್ಲಿಕ್ಕೆ ಕಾರಣ ಏನಾಗ್ತಿದೆ ಗಮನಿಸ್ತಾ ಹೋಗೋಣ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ BMP ಇದ್ದ ಸಮಯ, ಅದಾದ ನಂತರದಲ್ಲಿ BBMP ಬಂತು, BBMP ಆದ ನಂತರದಲ್ಲಿ ಈಗ GBA ಸ್ವರೂಪವನ್ನು ಪಡೆದುಕೊಂಡಿದೆ. ಬೇರೆ ಬೇರೆ ಕಾರಣಕ್ಕೆ ಈ GBA ಅಥವಾ BBMPಗೆ ನಡಿಬೇಕಾದ ಚುನಾವಣೆಗಳು ವಿಳಂಬ ಆಗ್ತಲೇ ಬರ್ತಾ ಇದೆ. ಹಿಂದೆ BJP ಸರ್ಕಾರ ಇದ್ದ ಅವಧಿಯಲ್ಲೂ ಕೂಡ ನಡಿಬೇಕಾಗಿತ್ತು. ಅಂದರೆ ಆಗ ಸೆಪ್ಟೆಂಬರ್ 10, 2020ಕ್ಕೇನೆ ಅವಧಿ ಮುಗ್ದೋಗಿದೆ. ಲಾಸ್ಟ್ ಎಲೆಕ್ಷನ್ ಅಂತ ಆಗಿ BBMPಯಲ್ಲಿ ಕೌನ್ಸಿಲರ್ಗಳು ಹಾಗೆ ಮೇಯರ್ಗಳು ರಚನೆ ಆಗಿ 2020ಕ್ಕೇನೆ ಮುಗ್ದು ಹೋಗಿದೆ. ಡಿಸೆಂಬರ್ 2021 ಒಳಗಾಗಿ ಚುನಾವಣೆ ನಡೆಸಲೇಬೇಕು ಅಂತ ಹೇಳಿ ಹಿಂದೆನೆ ಅಂದರೆ BJP ಸರ್ಕಾರ ಇದ್ದ ಅವಧಿಯಲ್ಲೇನೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಆದರೆ ಈಗ ನಾವು ನಿಂತಿರೋದಲ್ಲಿ 2026 ಡಿಸೆಂಬರ್ವರೆಗೂ ನಮಗೆ ಚುನಾವಣೆ ನಡೆಸಲಿಕ್ಕೆ ಅವಕಾಶ ಕೊಡಿ ಅಂತ ಅಂದರೆ 6 ವರ್ಷ 5 ವರ್ಷ ಅಲ್ಲೇ ಆಗೋಯ್ತು. ಈ 5 ವರ್ಷಗಳ ಅವಧಿ ಪೋಸ್ಟ್ಪೋನ್ ಆಗಲಿಕ್ಕೆ ಕಾರಣವೇನಾಗ್ತಾ ಬಂತು, ಯಾವ್ಯಾವ ಸರ್ಕಾರ ಕೊಟ್ಟ ಕಾರಣ ಏನು, ಇದನ್ನ ಕೂಡ ನಾವು ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ರಾಜಧಾನಿ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಯ ಚುನಾವಣೆ ಕೂಡ ನಿರಂತರವಾಗಿ ಮುಂದೂಡಿಕೆ ಆಗ್ತಲೇ ಬಂದಿದೆ.
ಹೊಸ ಪಾಲಿಕೆ ರಚನೆ ಅಂದರೆ GBA ಆಯಿತು, 5 ಪಾಲಿಕೆಗಳಾಗಿ ಅದನ್ನು ವಿಂಗಡಣೆ ಮಾಡ್ತೀವಿ ಅಂತ ಹೇಳಿದ್ರು. 5 ಪಾಲಿಕೆ ಅಡಿಯಲ್ಲಿ ವಾರ್ಡ್ಗಳನ್ನು ರಚನೆ ಮಾಡಬೇಕು. ಹಿಂದೆ BJP ಅವಧಿಯಲ್ಲಾಗಿತ್ತು 198ರಿಂದ 224 ವಾರ್ಡನ್ನು ಮರು ವಿಂಗಡಣೆ ಮಾಡಿದ್ರು. ಆದರೆ ಯಾವಾಗ BBMP ಡಿಸಾಲ್ವ್ ಆಗಿ GBA ರಚನೆ ಆಯಿತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ, BJP ಮಾಡಿದ್ದ ವಾರ್ಡ್ಗಳ ಮರು ವಿಂಗಡಣೆ ಕೂಡ ಅಲ್ಲಿಗೆ ಡಿಸಾಲ್ವ್ ಆಗಿ ಹೋಯಿತು, ಅದು ನಗಣ್ಯ ಆಗೋಯ್ತು. ಹೀಗಾಗಿ GBA ಅಡಿಯಲ್ಲಿ ಮತ್ತೊಮ್ಮೆ ವಾರ್ಡ್ಗಳ ಮರು ವಿಂಗಡಣೆ ಕಾರ್ಯ ಆಗಬೇಕು, ಅದು ಆಗಿದೆ ಅಂತ ಹೇಳಿ ಸರ್ಕಾರ ಹೇಳ್ತಿದೆ. ಈ ವಾರ್ಡ್ಗಳಿಗೆ ತಕ್ಕ ಹಾಗೆ ಜನಸಂಖ್ಯೆ ಹಾಗೆ ಸಮುದಾಯವಾರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೂಡ ನಿಗದಿ ಮಾಡಬೇಕಾಗುತ್ತೆ. ಇದೆಲ್ಲದಕ್ಕೂ ನಮಗೆ ಸಮಯ ಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಪೋಸ್ಟ್ಪೋನ್ ಮಾಡ್ತಾ ಬಂತು, ವಿಳಂಬ ಮಾಡ್ತಾ ಬಂತು GBA ಎಲೆಕ್ಷನ್ ಅನ್ನು. ಹೀಗೆ ಒಂದಲ್ಲ ಒಂದು ಕಾರಣಗಳು ಇದ್ದೇ ಇತ್ತು. 2005ರವರೆಗೂ ಕೂಡ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿತ್ತು. ಇದೀಗ BBMP ಮಾಡುವ ಪ್ರಸ್ತಾಪದೊಂದಿಗೆ ಈ ಬದಲಾವಣೆ ಪ್ರಕ್ರಿಯೆ ಹಾಗೆ ಚುನಾವಣೆಯನ್ನು ಮುಂದೂಡುವ ಪ್ರಕ್ರಿಯೆ ಕೂಡ ಶುರುವಾಗ್ತಾ ಬಂತು. ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದು BBMP ಆಗಿ ಬದಲಾಗುವ ಪ್ರಕ್ರಿಯೆಯಿಂದ ಆರಂಭಿಸಿ ಇಲ್ಲಿವರೆಗೂ ಹೇಗೆಲ್ಲ ಚುನಾವಣೆ ಮುಂದೂಡಿಕೆ ಆಗ್ತಾ ಬಂದಿದೆ ನೋಡೋಣ ಎಳೆ ಎಳೆಯಾಗಿ. ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ BBMP ಮಾಡುವ ಘೋಷಣೆ ಹಿಂದೆ ಆಗ ಚುನಾವಣೆ ಮುಂದೂಡುವ ಉದ್ದೇಶವಿತ್ತು ಎಂಬ ಆರೋಪಗಳಿದ್ವು. ಅದು 2007ನೇ ಇಸ್ವಿ. ಆಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರೂಪಿಸುವುದಕ್ಕೆ ಸರ್ಕಾರ ಮುಂದಾದ ಕಾರಣ ಚುನಾವಣೆ ಮತ್ತೆ ಮುಂದೂಡಿಕೆ ಆಗಿತ್ತು. 2007ರ ಏಪ್ರಿಲ್ 1ರಂದು ಕರ್ನಾಟಕ ಸರ್ಕಾರದ ನಿರ್ಧಾರದಂತೆ ಹಳೆಯ ಬೆಂಗಳೂರು ಮಹಾನಗರ ಪಾಲಿಕೆ ಜೊತೆಗೆ ಅದರ ಸುತ್ತಮುತ್ತಲಿದ್ದಂಥ 5 ನಗರ ಸಭೆಗಳು ಹಾಗೂ 2 ಪುರಸಭೆ ಮತ್ತು 110 ಗ್ರಾಮ ಪಂಚಾಯಿತಿಗಳ ಪೈಕಿ ಬಹುತೇಕ ಒಟ್ಟುಗೂಡಿಸಿ BBMP ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ರಚನೆ ಮಾಡಲಾಯಿತು. ಆಗ ವಾರ್ಡ್ಗಳ ಸಂಖ್ಯೆ 198ಕ್ಕೆ ಏರಿಕೆ ಆಗಿತ್ತು. ಈ ಕಸರತ್ತು ಮಾಡಿದ್ದೇ ಚುನಾವಣೆಯನ್ನ ಮುಂದೂಡೋದಕ್ಕೆ ಎನ್ನುವಂತ ಆರೋಪಗಳು ಕೇಳಿಬಂತು. ಈ ಪ್ರಕ್ರಿಯೆ ನಂತರವೂ 2010ರವರೆಗೂ BBMPಗೆ ಚುನಾವಣೆ ನಡೆಯಲಿಲ್ಲ. ಈ ಪ್ರಕ್ರಿಯೆ ಕಾರಣ ಮುಂದಿಟ್ಟು ಚುನಾವಣೆ ಮುಂದೂಡಿದಾಗ ಕಾನೂನು ಸಮರ ನಡೆಸಿದ ಅನುಭವ ನೆನಪಿಸಿಕೊಳ್ತಾರೆ ಮಾಜಿ ಮೇಯರ್ PR ರಮೇಶ್. ನಂತರ ಇವರು ಚುನಾವಣೆಗಳು ಮಾಡಲೇ ಇಲ್ಲ. ಮತ್ತೆ 1 ವರ್ಷಗಳ ಕಾಲ ಹಾಗೆ 1.5 ವರ್ಷಗಳ ಕಾಲ ಹಾಗೆ ಹೋಯ್ತು, 1 ವರ್ಷ. ಆಗ ನಾವೇ ಹೈಕೋರ್ಟ್ಗೆ ಮತ್ತೆ ದಾವೆ ನಾನೇ ಹಾಕಿ ಮತ್ತೆ ಅದನ್ನ ಒಂದು ದೊಡ್ಡ ಹೋರಾಟನೇ ಆಯ್ತು. ಆಗ ಬಹಳ ದೊಡ್ಡ ಹೋರಾಟ. ಕೊನೆಗೆ ಅದು 2009ರವರೆಗೂ ನನ್ನ ಹೋರಾಟ ಬಿಡ್ಲೇ ಇಲ್ಲ. ಹಾಗಾಗಿ 2009ರಲ್ಲಿ ಚುನಾವಣೆ ಆಗ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಅವ್ರಿಗೂ ಎಕ್ಕಬೇಕಾದಂತ ಒಂದು ಸಂದರ್ಭ ಬಂತು. ಕೊನೆಗೆ ನನ್ನ ಒತ್ತಡಕ್ಕೆ ಮತ್ತು ನ್ಯಾಯಾಲಯದ ಒತ್ತಡಗಳಿಗೆ ಇನ್ನ ತಿಳ್ಕೊಳಕ್ ಆಗಲ್ಲ ಅಂತೇಳಿ ಅವತ್ತಿನ ಜನತಾದಳ ಕುಮಾರಸ್ವಾಮಿ ಅವ್ರ ಸರ್ಕಾರ ಇರ್ಬೋದು ಮತ್ತು BJP ಸರ್ಕಾರ ಇರ್ಬೋದು ವಿನಾಕಾರಣವನ್ನ ಒಡ್ಡಿ 2010ರಲ್ಲಿ 198 ವಾರ್ಡ್ಗಳನ್ನಾಗಿ ವಿಂಗಡಿಸಿ ಬೆಂಗಳೂರಿನ ಅದನ್ನು 800 ಚದರ ಕಿಲೋಮೀಟರ್ ಎಕ್ಸಿ ಯಾವುದೇ ಒಂದು ಮುಂದಾಲೋಚನೆ ಇಲ್ಲದೆ ಹಲವಾರು ನಗರ ಪ್ರದೇಶಗಳಿಗೆ ಬೇಕಾದಂತ ಹಲವಾರು ಸಮಸ್ಯೆಗಳನ್ನ ಒಡ್ಡಿ ಆ ಒಂದು ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಹೋಗಿತ್ತು. ಹಾಗಾಗಿ 2010ರಲ್ಲಿ ಕಡೆಗೂ 2010ರಲ್ಲಿ ಚುನಾವಣೆ ನಡೆದು BBMPಯಲ್ಲಿ BJP ಅಧಿಕಾರಕ್ಕೆ ಚುಕ್ಕಾಣಿ ಹಿಡಿಯುತ್ತೆ. SK ನಟರಾಜ್ ಅವರು BBMPಯ ಮೊದಲ ಮೇಯರ್ ಆದ್ರು. 5 ವರ್ಷಗಳ ನಂತರ 2015ರಲ್ಲಿ ಮತ್ತೆ ಚುನಾವಣೆ ನಡೆಯಿತು. ಆಗ BJP ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು. ಕಾಂಗ್ರೆಸ್ JDS ಒಗ್ಗೂಡಿ BBMPಯಲ್ಲಿ ಅಧಿಕಾರವನ್ನ ಸ್ಥಾಪಿಸಿದ್ವು. ಅದಾದ ನಂತರ ಈಗ 11 ವರ್ಷಗಳಾಯಿತು, ಮತ್ತೆ ಚುನಾವಣೆ ನಡೆಯಲಿಲ್ಲ. ಏಕೆಂದ್ರೆ ಬೆಂಗಳೂರಿಗೆ ಪ್ರತ್ಯೇಕ ಕಾಯ್ದೆ ರಚನೆಯಿಂದ GBA ರಚನೆಯವರೆಗಿನ ಪ್ರಕ್ರಿಯೆ ನೆಪವಾಗಿ ಚುನಾವಣೆ ಮುಂದೂಡಿಕೆ ಆಗುತ್ತಾ ಬಂದಿದೆ. 2020ರಲ್ಲಿ BBMPಯಲ್ಲಿ ಅಸ್ತಿತ್ವದಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಅವಧಿ ಮುಗಿದ ನಂತರ ಮತ್ತೆ ಚುನಾವಣೆ ಮುಂದೂಡಿಕೆ ಆಯಿತು. ಸೆಪ್ಟೆಂಬರ್ 10, 2020 ಇಂದಿಗೆ ಸುಮಾರು 6 ವರ್ಷಗಳ ಹಿಂದೆಯೇ ಹಿಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅವಧಿ ಮುಗಿದಿತ್ತು. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ರೆ BJP ಆಡಳಿತದಲ್ಲಿತ್ತು. ವಾರ್ಡ್ ಮರು ವಿಂಗಡಣೆ, ಹೊಸ ಮೀಸಲಾತಿ ಪಟ್ಟಿ ಅಂತೆಲ್ಲ BJP ಸರ್ಕಾರ 2020ರಲ್ಲಿ ಚುನಾವಣೆ ನಡೆಸೋ ಗೋಜಿಗೆ ಹೋಗಿರಲಿಲ್ಲ. ಆಗ ಕಮಲ ಪಕ್ಷದ ವಿರುದ್ಧ ಸಿಡಿಮಿಡಿಗೊಂಡಿದ್ದ ಕಾಂಗ್ರೆಸ್ ಮುಖಂಡರಾದಂಥ ಅಬ್ದುಲ್ ವಾಜೀದ್ ಮತ್ತು ಶಿವರಾಜ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಅಂದು ನ್ಯಾಯಪೀಠ 2021ರ ಡಿಸೆಂಬರ್ನೊಳಗೆ ಎಲೆಕ್ಷನ್ ಮಾಡೋದಕ್ಕೆ ಸರ್ಕಾರ ಆದೇಶವನ್ನ ನೀಡಿತ್ತು.
ಬೆಂಗಳೂರಿಗೆ ಪ್ರತ್ಯೇಕ ಕಾಯ್ದೆ ರಚನೆ. ಈ ಬಾರಿ ಚುನಾವಣೆ ಮುಂದೂಡಿಕೆಗೆ ಕಾರಣವಾಗಿದ್ದು ಬೆಂಗಳೂರಿಗೆ ಪ್ರತ್ಯೇಕ ಕಾಯ್ದೆ ಅದಾದ ನಂತರ ಕೋವಿಡ್ ಕಾರಣದಿಂದ ಚುನಾವಣೆ ಮುಂದೂಡಿಕೆ ಆಯಿತು. 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ಜಿಬಿಎ ರಚನೆಯನ್ನ ಹಠಕ್ಕೆ ಬಿದ್ದಂತೆ ಮಾಡಿದ್ರು. ಇದಕ್ಕಾಗಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಕಾಯ್ದೆಯ ಅಡಿಯಲ್ಲಿ ಇಡೀ ಬೆಂಗಳೂರನ್ನ ಆಳ್ತಾ ಇದ್ದಂತಹ ಏಕೈಕ ಬಿಬಿಎಂಪಿಯನ್ನ ಸಂಪೂರ್ಣವಾಗಿ ವಿಸರ್ಜಿಸಿ ಇತಿಹಾಸದ ಪುಟಕ್ಕೆ ಸೇರಿಸಲಾಯಿತು. ಹೀಗೆ ಜಿಬಿಎ ರಚನೆ ಪ್ರಕ್ರಿಯೆಯೂ ಸಹ ಚುನಾವಣೆ ಮುಂದೂಡಿಕೆಗೆ ಕಾರಣವಾಯಿತು. 2025-26ರಲ್ಲಿ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ಸೌತ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ಈಸ್ಟ್ ಸಿಟಿ ಕಾರ್ಪೊರೇಷನ್ ಹಾಗೂ ಬೆಂಗಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್ ಹೀಗೆ 5 ಪಾಲಿಕೆಗಳು ಹಾಗೂ 369 ವಾರ್ಡ್ಗಳ ರಚಿಸುವ ಪ್ರಕ್ರಿಯೆಯು ಚುನಾವಣೆಗೆ ಮುಂದೂಡಿಕೆಗೆ ಮತ್ತೊಂದು ಕಾರಣವಾಯಿತು. ಬೆಂಗಳೂರನ್ನ 5 ಪಾಲಿಕೆ ಮಾಡಿ ವಾರ್ಡ್ಗಳ ಮರು ವಿಂಗಡಣೆಯ ಜೊತೆಗೆ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ನಿರ್ಧರಿಸಿ ಆಗಿದೆ. ಈ ನಡುವೆ ಇನ್ನೂ ಚುನಾವಣೆ ವಿಳಂಬ ಮಾಡೋದಕ್ಕಾಗಲ್ಲ. 31 ಆಗಸ್ಟ್ 2026ರ ಒಳಗೆ ಚುನಾವಣೆ ಪೂರ್ಣಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸಹ ನಿರ್ದೇಶಿಸಿತ್ತು. ಇನ್ನು ಜಿಬಿಎ ಚುನಾವಣೆಗೆ ಇದ್ದಂತ ಅಡ್ಡಿಯೆಲ್ಲ ಮುಗಿಯಿತು. ನಮ್ಮ ಸಮಸ್ಯೆಗಳನ್ನ ಆಲಿಸುವುದಕ್ಕೆ ಜನಪ್ರತಿನಿಧಿಗಳು ಸಿಗ್ತಾರೆ ಅಂತ ಸಿಲಿಕಾನ್ ಸಿಟಿಯ ಮತದಾರರು ಖುಷಿ ಪಡೋ ಹೊತ್ತಲ್ಲಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ. ಜಿಬಿಎ ಚುನಾವಣೆಗೆ ಮನಸ್ಸು ಮಾಡಿಲ್ವಾ ರಾಜ್ಯ ಸರ್ಕಾರ? ಮತ್ತೆ ದಿನಾಂಕ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಹೌದು, ಈ ಬಾರಿ ಮತದಾರರ ತೀವ್ರ ಪರಿಷ್ಕರಣೆಯನ್ನ ಮುಂದಿಟ್ಟಿರುವಂತಹ ಕಾಂಗ್ರೆಸ್ ಸರ್ಕಾರ 20 ಮೇ 2026ರ ಆದೇಶವನ್ನ ಮಾರ್ಪಡಿಸುವಂತೆ ಸರ್ಕಾರ ಕೋರಿದೆ. ಜಿಬಿಎ ಚುನಾವಣೆ ನಡೆಸುವುದಕ್ಕೆ ಡಿಸೆಂಬರ್ 31ರವರೆಗೆ ಸಮಯ ಕೇಳಿದೆ. ಬೆಂಗಳೂರು ಶಾಸಕರಿಗೆ ಬೇಕಿಲ್ಲ ಜಿಬಿಎ ಚುನಾವಣೆ. ಕೇಳೂರು ಯಾರು ಪ್ರಜಾಪ್ರಭುತ್ವದ ಬವಣೆ. ಅದು ಬಿಎಂಪಿ ಆಗಿರಲಿ ಬಿಬಿಎಂಪಿ ಆಗಿರಲಿ ಈಗಿನ ಜಿಬಿಎ ಹೀಗೆ ಯಾವುದೇ ಮಾದರಿ ಇದ್ರೂ ಕೂಡ ಚುನಾವಣೆ ನಡೆಯೋದು ಬೆಂಗಳೂರಿನ ಶಾಸಕರಿಗೆ ಬೇಕಾಗಿಲ್ಲ ಎಂಬ ಆರೋಪವಿದೆ. ಅದ್ಯಾಕೆ ಅಂತ ಕೇಳಿದ್ರೆ ವಾರ್ಡ್ಗೂ ಕಾರ್ಪೊರೇಟರ್ಗಳು ಬಂದ್ರೆ ತಮ್ಮ ಹಿಡಿತ ತಪ್ಪಿ ಹೋಗುತ್ತೆ ಎನ್ನುವ ಕಾರಣಕ್ಕೆ. ಹೀಗಾಗಿ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಯ ವಿಚಾರ ಬಂದ್ರೆ ಬೆಂಗಳೂರಿನ ಶಾಸಕರು ಪಕ್ಷಾತೀತವಾಗಿ ಒಗ್ಗೂಡಿ ಚುನಾವಣೆ ಮುಂದೂಡುವುದಕ್ಕೆ ಯತ್ನಿಸುತ್ತಾರೆ ಎಂಬ ಆಪಾದನೆ ಇದೆ. ಕರ್ನಾಟಕ ಇಡೀ ದೇಶದಲ್ಲಿ ಅಧಿಕಾರದ ವಿಕೇಂದ್ರೀಕರಣಕ್ಕೆ ಮಾದರಿಯಾದ ರಾಜ್ಯ. 1973ರಲ್ಲಿ ರಾಜೀವ್ ಗಾಂಧಿ ದೇಶದಾದ್ಯಂತ ಸ್ಥಳೀಯ ಸಂಸ್ಥೆಗಳ ಕನಸು ಬಿತ್ತುವ ಮುನ್ನವೇ ನಮ್ಮಲ್ಲಿ ಲೋಕಲ್ ಗವರ್ನೆನ್ಸ್ ಶುರುವಾಗಿತ್ತು. ಹಳ್ಳಿಯಿಂದ ಡಿಲ್ಲಿವರೆಗೂ ಕೂಡ ಅಧಿಕಾರವನ್ನ ವಿಂಗಡಣೆ ಮಾಡಿ ಕರ್ನಾಟಕ ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆಯನ್ನ ಇಡೀ ಭಾರತ ಭೂಮಿಗೆ ಹಂಚಿತ್ತು. ಭಾರತಕ್ಕೆ ಪಂಚಾಯತ್ ರಾಜ್ ಸ್ಥಳೀಯ ಸಂಸ್ಥೆಗಳ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟ ಕೀರ್ತಿ ಕರ್ನಾಟಕದ್ದು. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್, ಆಡಳಿತಾತ್ಮಕ ಸುಧಾರಣೆಗಳಲ್ಲಿ, ಅಧಿಕಾರ ವಿಕೇಂದ್ರೀಕರಣದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಒಂದು ದೊಡ್ಡ ಪ್ರಯೋಗ, ಒಂದು ದೊಡ್ಡ ಯಶಸ್ಸು. ಅದನ್ನು ನಜೀರ್ ಸಾಬ್ ಅವರು ಅಧಿಕಾರದಲ್ಲಿ ಇದ್ದಾಗ ಕರ್ನಾಟಕದಲ್ಲಿ ತಂದು ರಾಜೀವ್ ಗಾಂಧಿಯವರು ಅದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರು ಅಧಿಕಾರಕ್ಕೆ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಬರಲಿ ಅಂತ ಅಡಾಪ್ಟ್ ಮಾಡಿಕೊಂಡ್ರು. ಈಗ ಸ್ಥಳೀಯ ಸಂಸ್ಥೆಗಳಿಗೆ ಯಾವ ರಾಜ್ಯ ಒಂದು ಮೂಲ ಸ್ಫೂರ್ತಿ ಆಯಿತೋ ಆ ರಾಜ್ಯದಲ್ಲೇ ಚುನಾವಣೆ ಆಗ್ತಿಲ್ಲ ಸ್ಥಳೀಯ ಸಂಸ್ಥೆಗಳಿಗೆ. ಇದು ನಿಜಕ್ಕೂ ದುರಾದೃಷ್ಟಕರವಾದಂತಹ ಸಂಗತಿ. ಆದ್ರೆ ಈಗ ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಯನ್ನೇ ಕಾಣದೆ ಮಂಕಾಗಿ ಹೋಗಿವೆ. ಅದರಲ್ಲೂ ರಾಜ್ಯದ ಆರ್ಥಿಕ ಶಕ್ತಿ ಸಿಲಿಕಾನ್ ಸಿಟಿಯಲ್ಲೇ ಮತದಾನ ನಡೆಯದೆ ಬರೋಬ್ಬರಿ 11 ವರ್ಷ ಉಳಿದಿದ್ದು ಇಂದಿಗೂ ಚುನಾವಣೆ ಯಾವಾಗ ಅನ್ನೋದು ಸದ್ಯಕ್ಕಂತೂ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಸಬೇಕು ಅಂತ ಹೇಳಿ ಕೋರ್ಟ್ ಕಟ್ಟಾಗದೆ ನೀಡಿತ್ತು. ಆಗಸ್ಟ್ಗೆ ಡೆಡ್ಲೈನ್ ಕೊಟ್ಟಿತ್ತು. ಆದರೆ ಅದನ್ನು ವಿಸ್ತರಿಸಿ ಡಿಸೆಂಬರ್ವರೆಗೂ ಅವಕಾಶ ಕೊಡಿ ಅಂತ ಹೇಳಿ ಸರ್ಕಾರ ಏನೋ ಕೇಳ್ತಾ ಇದೆ. ಸರ್ಕಾರ ಅಲ್ಲ, ಇದು ಅಧಿಕಾರಿಗಳು ಕೇಳ್ತಿರೋದು ಅನ್ನೋದು ಕಾಂಗ್ರೆಸ್ ಪಕ್ಷದ ನಾಯಕರ ವಾದ ಆಗಿದ್ರು ಕೂಡ ಇದೀಗ ಸಂಪೂರ್ಣ ನಿರ್ಣಯ ಸುಪ್ರೀಂ ಕೋರ್ಟ್ನ ಮೇಲೆ ಅವಲಂಬಿತವಾಗಿದೆ. ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಮಾನ ಏನಾದರೂ ಕೈಗೊಳ್ಳುತ್ತಾ? ಸಿಬ್ಬಂದಿ ಕೊರತೆ, SIR ಮತ್ತೊಂದು ಮಗದೊಂದು ನೆಪ ಹೇಳ್ದಲೆ ಚುನಾವಣೆಯನ್ನು ಕಾಲಕ್ಕೆ ನಡೆಸಲೇಬೇಕು, ನಡೆಸದೇ ಹೋದರೆ ಇಂತಿಂಥ ಶಿಕ್ಷೆ
ಅಂತ ಹೇಳಿ ಏನಾದರೂ ಒಂದು ಹಿಸ್ಟಾರಿಕ್ ಜಡ್ಜ್ಮೆಂಟ್ ಏನಾದರೂ ಸುಪ್ರೀಂ ಕೋರ್ಟ್ ಪಾಸ್ ಮಾಡುತ್ತಾ ಅನ್ನೋ ನಿರೀಕ್ಷೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆ ಸರ್ಕಾರ ಏನು ಹೇಳ್ತಾ ಇದೆ, ಈಗ SIR ನಡೀತಿದೆ, SIRಗೇನೆ ಸಿಬ್ಬಂದಿ ಕೊರತೆ ಇದೆ, ಹೋಮ್ ಗಾರ್ಡ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಚುನಾವಣೆಗಳನ್ನು ಹಂಗೆ ಮಾಡೋಕ್ಕಾಗೋದಿಲ್ಲ. GBA ಚುನಾವಣೆ ಅಂತಂದ್ರೆ ನಮಗೆ ಕನಿಷ್ಠ ಅಂತಂದ್ರೂ 50 ರಿಂದ 60 ಸಾವಿರ ಮಂದಿ ಸಿಬ್ಬಂದಿ ಬೇಕಾಗ್ತಾರೆ. 5 ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾವಣೆ ನಡೆಸಬೇಕು. ಹೀಗಾಗಿ ಸಿಬ್ಬಂದಿ ಕೊರತೆ ಅನ್ನೋ ಕಾರಣವನ್ನ ಕೋರ್ಟ್ಗೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಸರ್ಕಾರ ಹೇಳಿ ಡಿಸೆಂಬರ್ವರೆಗೂ ಏನಾದರೂ ನಿಜವಾಗ್ಲೂ ಕಾಲಾವಕಾಶ ಪಡ್ಕೊಳ್ಳುತ್ತಾ, ಅಲ್ಲಿಗೆ ಈ ಚುನಾವಣೆ ಅನ್ನೋದು ಮತ್ತಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗುತ್ತಾ? ಇಂಥ ಪ್ರಶ್ನೆಗಳಿಗೆ ಬಹುಶಃ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವ ಈ ಅರ್ಜಿ ವಿಚಾರಣೆಯಿಂದ ಅದೇ ಉತ್ತರ ಕೊಡುತ್ತೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ರಾಜಕೀಯ ಎಳೆಯಾಗಿ.